ಬನ್ನಿ ಎಲ್ಲ ಟೇಸ್ಟ್ ನೋಡೋಣ. ತುಂಬ ಸೂಪರ್ ಬಂದಿದೆ, ಸಕ್ಕರೆ ಟೇಸ್ಟ್. ಅಮ್ಮ ಅಡುಗೆ ಮನೆಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ದಿವಸ ಪಲಾವ್ ಮಾಡೋದ. ಸೂಪರ್ ಕಲರು ಇರ್ತದೆ, ಟೇಸ್ಟು ಹಂಗೆ ಇರ್ತದೆ. ಅದಕ್ಕೆ ಬೇಕಾಗಿರೋ ಐಟಮ್ ಏನೇನು ಅಂತ ನೋಡೋಣ ಬನ್ನಿ. ಪಲಾವಿಗೆ ರುಬ್ಬಕ್ಕೆ ಬೇಕಾದ ಐಟಮು: ಬೆಳ್ಳುಳ್ಳಿ 2 ತೊಗೊಂಡಿದ್ದೀನಿ, ಶುಂಠಿ 1 ಇಂಚು, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ಬಂದು ಅದು ಏಲಕ್ಕಿ ಮತ್ತು ಚಕ್ಕೆ, ದಾಲ್ಚಿನ್ನಿ, ಕಲ್ಲುವು, ಅನಾನಸು, ಪಲಾವ್ ಎಲೆ. ಬೇಕಾಗಿರೋ ತರಕಾರಿಗಳು: ಕ್ಯಾರೆಟು, ಬೀನ್ಸು, ಬಟಾಣಿ, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಟೊಮೊಟೊ, 1 ನಿಂಬೆಹಣ್ಣು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಇದರಲ್ಲಿ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಎಲ್ಲ ಮಿಕ್ಸ್ ಮಾಡಿ 1 ಸ್ಪೂನ್ ಹಾಕಿದ್ದೀನಿ. ಇದು ರುಬ್ಕೊಂಡು ಮಾಡೋಣ ಬನ್ನಿ. ಅಕ್ಕಿ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡ್ಕೊಂಡು ಒಂದು 10 ನಿಮಿಷ ನೆನೆಸಿಡಿ. ರೈಸ್ ತೊಗೊಂಡಿದ್ದೀನಿ ನಾನು, ನಿಮಗೆ ಯಾವ ಬೇಕಾದ್ರೂ ತೊಗೊಳ್ಳಿ. ನಾರ್ಮಲ್ ಅಕ್ಕಿನೇ, ಬುಲೆಟ್ ರೈಸು ನಾನು ಅರ್ಧ ಲೋಟ ಎತ್ಕೊಂಡಿದ್ದೀನಿ. ಬನ್ನಿ ಸ್ಟವ್ ಹೊಂಡಿಸ್ಕೊಳ್ಳೋಣ. 7 ಲೀಟರ್ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನಾನು. ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ 5 ಸ್ಪೂನ್ ಹಾಕಿದ್ದೆ, ತುಪ್ಪ 1 3 ಸ್ಪೂನ್ ಹಾಕೋಣ ಬನ್ನಿ. ತುಪ್ಪ ಹಾಕಿ ತುಂಬ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ತುಪ್ಪ ಜಾಸ್ತಿ ಹಾಕೊತಾ ಇದ್ದೀನಿ. ಚಕ್ಕೆ ಲವಂಗ ಅದೆಲ್ಲ ಹಾಕ್ತಾಯಿದ್ದೀನಿ. ಸ್ಟವ್ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಒಂದು ಸೀಕ್ರೆಟ್ ಆ್ಯಡ್ ಮಾಡಿದ್ದೀನಿ ಇದಕ್ಕೆ, ಆದರೆ ಅಂಗಡಿಯಲ್ಲಿ ಸಿಗಲ್ಲ, ಅದು ಮನೆಯೆಲ್ಲ ಗಮ್ ಅನ್ನುತ್ತೆ. ಪಲಾವ್ ಎಲೆ ಸೂಪರ್ ಟೇಸ್ಟ್ ಇರುತ್ತೆ, ಅದು ಹಾಕಿದರೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಇದಕ್ಕೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ, ಗಿಡ ತೋರಿಸ್ತೀನಿ ಯಾವ್ದಾರು ಹಾಕಿದ್ದೀನಿ ಅಂತೇಳಿ. ಸೀಕ್ರೆಟ್ ಅಂತ ಹೇಳಿದ್ನಲ್ಲ, ಇದೇ ಗಿಡ. ಇದು ಬಂದು ಮಂಗಳೂರಿಂದ ತೊಗೊಂಡು ನಾವು, ಇಲ್ಲೆಲ್ಲೂ ಸಿಗೋಲ್ಲ, ಬ್ಯಾಂಗ್ಳೂರಲ್ಲಿ ಸಿಗೋಲ್ಲ. ಪಲಾವಿಗೆ ಬಿರಿಯಾನಿಗೆಲ್ಲ ಸೂಪರಾಗಿರುತ್ತೆ, ಸೂಪರ್ ಟೇಸ್ಟ್ ಬರುತ್ತೆ, ಮನೆಯೆಲ್ಲ ಘಮ 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 ಅಂತ ಇರುತ್ತೆ. ಬನ್ನಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದು ಬಂದು ಅಂಗಡಿಲಿ ತೊಗೊಂಬಂದಿದ್ದು, ಅಷ್ಟು ಟೇಸ್ಟ್ ಬರ್ತಾ ಇರಲಿಲ್ಲ. ಇದು ಬಂದು ಗಿಡದ್ದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಬರುತ್ತೆ. ತುಂಬ ಸೀಕ್ರೆಟ್ ಇಟ್ಟಿರ್ತೀವಿ ನಾವು, ಸೀಕ್ರೆಟ್ ಇಟ್ಟಿರ್ತೀವಿ ನಾವು. ಅದು ಮಾಡಿ ನೋಡಿ ಚೆನ್ನಾಗಿದ್ರೇ ನಾವು ಅಡುಗೆ ರೆಸಿಪಿ ತೋರಿಸೋದು. ಆನಿಯನ್ ಹಾಕ್ತಿದ್ದೀನಿ. ಒಗ್ಗರಣೆಗೆ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಒಗ್ಗರಣೆ ಹಾಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಪಲಾವ್, ಚೆನ್ನಾಗುತ್ತೆ ಟೇಸ್ಟು. ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಇದು ಸಾಫ್ಟ್ ಆಗಬೇಕು. ಅರಿಶಿನ ಪುಡಿ ಸ್ವಲ್ಪ ಹಾಕೊಳ್ಳೋಣ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನು ಹಾಕೊಳ್ಳೋಣ ಬನ್ನಿ. ಇದು ಸೈಜ್ ಸಾಕ್ತಾಗ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ, ಇದು ಸ್ಟವ್ ಇಲ್ಲ ಸಿದೋಗ್ಬಿಡುತ್ತೆ. ಈ ತರಕಾರಿಗಳೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಂಥ ಉಪ್ಪು ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಹಾಕ್ತಾಯಿದ್ದೀನಿ, ನೀವು ತರಕಾರಿ ಬೇಯಬೇಕಲ್ವ, ತರಕಾರಿ ಉಪ್ಪು ಹಿಡಿಬೇಕು, ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿಕೊಂಡು ಅಕ್ಕಿ ಆ್ಯಡ್ ಮಾಡ್ತೀವಲ್ಲ ಆ ಟೈಮಲ್ಲಿ ಉಪ್ಪು ಸರಿ ಮಾಡ್ಕೋಬೋದು. 5 ನಿಮಿಷ ಆಗಿದೆ, ಎಣ್ಣೆ ಬಿಟ್ಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ನೋಡಿ ಕಾಣಿಸ್ತಾ ಇದೆ. ಇವಾಗ ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ. ಮಿಕ್ಸಿ ವಾಶ್ ಮಾಡ್ಕೊಂಡು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಜಾರು ವಾಶ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 10 ನಿಮಿಷ ಇದಾಗಲಿ, ಸ್ವಲ್ಪ ನೀರೆಲ್ಲ ಇದಾಗಲಿ, ರುಬ್ಬಿರೋ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗಲಿ, ಅಲ್ಲಿವರೆಗೂ ಸ್ವಲ್ಪ ಒಂದು 10 ನಿಮಿಷ ಸ್ವಲ್ಪ ಇದಾಗಲಿ. ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, 2 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದರಲ್ಲಿ ಮಸಾಲದಲ್ಲಿ ಏನು ಅಷ್ಟೊಂದು ನೀರಿಲ್ಲ ನೋಡಿ, ಕಾಣಿಸ್ತಾ ಇದೆಯಾ? ನೀರು ಅಷ್ಟೊಂದಿಲ್ಲ, ಅದಕ್ಕೋಸ್ಕರ 4 ಗ್ಲಾಸ್ ಹಾಕ್ತಾಯಿದ್ದೀನಿ. ಈ ಟೈಮಲ್ಲೇ ನೀವು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕಾದ್ರೆ
ನೋಡಿ ನಾನು ಮಸಾಲ ಸ್ವಲ್ಪನೇ ನೀರು ಇರಲಿಲ್ಲ, ಅದಕ್ಕೋಸ್ಕರ 4 ಲೋಟ ಕರೆಕ್ಟಾಗಿ ಹಾಕಿದ್ದೀನಿ. ನಿಮ್ದು ಏನಾದರೂ ಮಸಾಲಲ್ಲಿ ನೀರು ಇತ್ತು ಅಂತಂದರೆ ಸ್ವಲ್ಪ ನೀವು ಕಡಿಮೆ ಹಾಕ್ಕೊಡಿ ನೀರು. ಮತ್ತು ಜಾಸ್ತಿ ಹಾಕ್ಕೊಂಡ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ, ಉದಿದ್ರೂ ಬರೋಲ್ಲ ಪಲಾವು. ನೀರು ಕುದಿದ್ರೆ ಅಕ್ಕಿ ಹಾಕ್ಕೊಳ್ಳೋಣ ಬನ್ನಿ. ಅಕ್ಕಿ ಹಾಕ್ಕೊಂಡಾಗಿದೆ, ಒಂದು ಸ್ವಲ್ಪ ತಿರ್ಸ್ಕೊಳ್ಳೋಣ. ಸ್ವಲ್ಪ ತುಪ್ಪ, ಲಾಸ್ಟ್ ಫೈನಲ್ ಟಚಪ್. ಸ್ವಲ್ಪ ತುಪ್ಪ, ಸ್ವಲ್ಪ ನಿಂಬೆ ರಸ ಹಾಕಿ ಸ್ವಲ್ಪ ಎಲ್ಲ ತಿರ್ಸ್ಬಿಟ್ಟು ಒಂದು ವಿಸಿಲ್ ಹೊಡಿಸ್ಕೊಂಡ್ರೆ ಸಾಕು. ಒಂದೇ ವಿಸಿಲ್ ಸಾಕು. ಅಕ್ಕಿ ಎನಿಸಿದಿರಲ್ವ, ಒಂದು ವಿಸಿಲ್ ಸಾಕು. ಅಕ್ಕಿ ಎನಿಸ್ಕೊಂಡಿದ್ದಿಲ್ಲ, ಒಂದು ವಿಸಿಲ್ ಸಾಕು. ಬಿಟ್ಬಿಟ್ಟು ಕ್ಲೋಸ್ ಮಾಡಿ ಒಂದು ವಿಸಿಲ್ ಹೊಡಿಸ್ಕೊಳ್ಳೋಣ. ವಿಸಿಲ್ ಆಗಿದೆ, ಆಫ್ ಮಾಡ್ಕೊತಿದ್ದೀನಿ. ವಿಸಿಲ್ ಆಗಿದೆ, ಏರ್ ಬರೋದು ತೆಗೆದು ಬಿಡ. ಅಷ್ಟರಲ್ಲಿ ಮೊಸರು ಬಜ್ಜಿ ಮಾಡ್ಕೊಂಡು ಬನ್ನಿ. ಮೊಸರು ಬಜ್ಜಿಗೆ ಒಂದು ಈರುಳ್ಳಿ, ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಾಲ್ಟ್ ಹಾಕಬೇಕು, ಸ್ವಲ್ಪ ಮೊಸರು. ಬೇಕಿದ್ದರೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಬೋದು. ನಾನು ಟೊಮೊಟೊ ಆ್ಯಡ್ ಮಾಡೋಕ್ಕೋಗಲ್ಲ, ಮಕ್ಕಳು ತಿನ್ನಲ್ಲ ಅಂತ ಆ್ಯಡ್ ಮಾಡೋಕ್ಕೋಗಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಮೊಸರು ಆ್ಯಡ್ ಮಾಡ್ತಿದ್ದೀನಿ. ಬೇರೆ ಥರಲ್ಲಿ ಆ್ಯಡ್ ಮಾಡ್ತಾರೆ, ಚಾಟ್ ಮಸಾಲ ಸ್ವಲ್ಪ ಅದೆಲ್ಲ ಹಾಕ್ತಾರೆ ಟೇಸ್ಟಿಗೆ ಬರಲಿ ಅಂತ. ನಾನು ಬೇರೆ ಏನೇ ಆ್ಯಡ್ ಮಾಡ್ತಾಯಿಲ್ಲ, ಮಕ್ಕಳಿಗೋಸ್ಕರ ಇಷ್ಟೇ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಬೇಕಂದರೆ ಸ್ವಲ್ಪ ಕ್ಯಾರೆಟು ಟೊಮೊಟೊ ಆ್ಯಡ್ ಮಾಡ್ಕೋಬೋದು. ನ್ಯಾಚುರಲಾಗಿ ಮಾಡಿದ್ದೀನಿ. ನೀರು ಹೋಗಿದೆ, ಬನ್ನಿ ತೆಗೆಯೋಣ. ನೋಡಿ ಈ ಥರ ಆಗಿದೆ. ಸ್ಮೆಲ್ ಸೂಪರಾಗಿ ಬರ್ತಾಯಿದೆ. ನ್ಯಾಚುರಲ್ ಕಲರ್ ಇನ್ನೂ ಆ್ಯಡ್ ಮಾಡಿಲ್ಲ ನಾನು. ನೋಡಿ ಎಷ್ಟು ಚೆನ್ನಾಗಿದೆ, ಉದುದ್ರಾಗ ಬರ್ತಾ ಇದೆ ರೈಸ್ ಎಲ್ಲ. ನೀರು ಕರೆಕ್ಟಾಗಿ ಆ್ಯಡ್ ಮಾಡಬೇಕು. ನೀರು ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಸ್ವಲ್ಪ ಇದಾಗುತ್ತೆ. ಮಸಾಲಲ್ಲಿ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿದೆಯಾ ನೋಡಿ, ನೋಡಿ ಉದುದ್ರಾಗ ಬಂದಿದೆ ನೋಡಿ, ನೋಡಿ ಉದುದ್ರಾಗ ಬಂದಿದೆ ರೈಸು. ನೋಡಿ ಸೂಪರಾಗಿ ಬಂದಿದೆ. ಟೇಸ್ಟ್ ಮಾಡೋದು ಬನ್ನಿ.